ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನನಗೆ ಲ್ಯಾಟ್ರ್ ಎಂಟ್ರಿ ಅಭ್ಯರ್ಥಿಗಳು ಕಾಮೆಂಟ್ ಹಾಕ್ತಿರೋದು ಏನಂದರೆ, ನಮಗೆ AHS ಒಳಗಡೆ BSc MLTಲಿ ಒಂದು ಕಾಲೇಜ್ ಕೂಡ ತೋರಿಸ್ತಾ ಇಲ್ಲ ಅಂಥೇಳಿ ನಾನು ಕೂಡ ನಿನ್ನಿಂದ ನೋಡಿದೆ. ನಾನು ಅಂದ್ಕೊಂಡಿದ್ದೆ ಅಪ್ಡೇಟ್ ಆಗ್ತದೆ ಅಂಥೇಳಿ, ಬಟ್ ಯಾವುದೇ ಥರಂಥ ಅಪ್ಡೇಟನ್ನು ಮಾಡಿಲ್ಲ. ಇದು KEದಿಂದ ನನಗನ್ಸುತ್ತೆ ಫೇಲ್ಯೂರ್ ಅಂತ ಅನಿಸ್ತದೆ. ಯಾಕಂದರೆ ಅದು ಹೇಗೆ ಫಸ್ಟ್ ರೌಂಡಲ್ಲಿ ಕಂಪ್ಲೀಟ್ ಆಗಿಬಿಡ್ತದೆ, ಸೀಟ್ಗಳು ಫುಲ್ ಆಗಿಬಿಡ್ತವೆ. ಈಗ ಸೀಟ್ ಸಿಕ್ಕಿರೋರು ಕೂಡ ಒಂದಷ್ಟು ವಿದ್ಯಾರ್ಥಿಗಳು BSc MLT ಸೀಟ್ ಸಿಕ್ಕಿದೆ, ಆದರೆ ಹೋಗಿ ಅಡ್ಮಿಷನ್ ಮಾಡಿಸಿಲ್ಲ. ಆ ಅಡ್ಮಿಷನ್ ಮಾಡಿಸದೇ ಇರುವಂಥ ಸೀಟು ಎಲ್ಲಿ ಹೋಗಿದೆ, ಇದನ್ನು ಯಾರೂ ಕೇಳೋರಿಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಇದು ಸ್ವಲ್ಪ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ. 2ನೇ ರೌಂಡು BSc MLT ಮಾಡುವಂಥ ಅಭ್ಯರ್ಥಿಗಳಿಗೆ ಮೋಸ ಮಾಡಿದೆ ಅಂತ ಆಗಿದೆ ಇದು. ಯಾಕಂದರೆ ಅಟ್ಲೀಸ್ಟ್ ಒಂದು ಕಾಲೇಜಲ್ಲಿ ಒಂದು ಸೀಟ್ ಇಲ್ವಾ ಅಂತಂದರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ನಾವು ಪ್ರತಿ ವರ್ಷ ಕೂಡ ನೋಡ್ತಾ ಇದ್ದೀನಿ, 2ನೇ ರೌಂಡಲ್ಲಿ 3ನೇ ರೌಂಡಲ್ಲಿ ಕೂಡ ಸೀಟ್ಗಳು ಸಿಗ್ತಾಯಿದ್ದು. ಆದರೆ ಈ ವರ್ಷ ಹಂಗೇಕೆ? ಈ ವರ್ಷ ಕಂಪ್ಲೀಟ್ ಫುಲ್ ಹೆಂಗದು? ಮತ್ತು ಕೋರ್ಸ್ ಕ್ಯಾನ್ಸಲ್ ಮಾಡಿರುವಂಥ, ಅಂದರೆ ಸೀಟ್ ಸಿಕ್ಕರೂ ಕೂಡ ಅಡ್ಮಿಷನ್ ಆಗದಿರುವಂಥ ವಿದ್ಯಾರ್ಥಿಗಳ ಸೀಟ್ ಎಲ್ಲಿ ಹೋದು? ಇದನ್ನು ಯಾರೂ ಕೇಳೋರಿಲ್ಲ. ಓಕೆ, ಸೊ ಇದನ್ನು ನೀವೇ ಕೇಳ್ಕೋಬೇಕು. KEದವರಿಗೆ ಇದನ್ನು ಪ್ರಶ್ನೆಗಳನ್ನು ನೀವೇ ಅವ್ರಿಗೆ ಮಾಡಬೇಕು. ಅಡ್ಮಿಷನ್ ಆಗದಿರುವಂಥ ಅಭ್ಯರ್ಥಿಗಳ ಸೀಟ್ ಎಲ್ಲಿ ಹೋದು? ಕೋರ್ಸ್ ಕ್ಯಾನ್ಸಲ್ ಆಗಿರುವಂಥ ಅಭ್ಯರ್ಥಿಗಳ ಸೀಟ್ ಎಲ್ಲಿ ಹೋದು? ಒಂದು ಸೀಟು ಕೂಡ ಕಾಣಿಸ್ತಾ ಇಲ್ಲ ಸೀಟ್ ಮ್ಯಾಟ್ರಿಕ್ಸ್ ಒಳಗಡೆ. ಅದು ಹೆಂಗೆ ಇವರು ಸೀಟ್ ಮ್ಯಾಟ್ರಿಕ್ಸನ್ನು ರೆಡಿ ಮಾಡಿದಾರೋ ನನಗೆ ಗೊತ್ತಿಲ್ಲ. ಬಟ್ ಈ ವರ್ಷ ಅಂತೂ ಪಾರದರ್ಶಕವಾಗಿ ಅಂತೂ ಕೌನ್ಸ್ಲಿಂಗ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಸ್ಪೆಷಲಿ ಲ್ಯಾಟ್ರ್ ಎಂಟ್ರಿ ಅಭ್ಯರ್ಥಿಗಳಿದೆ. ಫಸ್ಟ್ ರೌಂಡಲ್ಲಿ ಇವರು ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ರೌಂಡಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಸೀಟ್ಗಳನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಆದರೆ ಇದು ಹೇಗೆ ಪಾಸಿಬಲ್ ಅನ್ನೋದು ಕೂಡ ನಾನು ಕನ್ಫ್ಯೂಷನಲ್ಲಿದ್ದೀನಿ. ಹೀಗಾಗಿ ನಾನು ವಿಡಿಯೋ ಮಾಡಿರಲಿಲ್ಲ. ಬಟ್ ನೀವು ಇದನ್ನು ಕ್ವಶನ್ಗಳನ್ನು ನೀವು KEದವ್ರಿಗೆ ಕೇಳಬೇಕು. ಸುಮ್ಮನೆ ಬಿಟ್ಟರೆ ನಾಳೆಗೆ ಕೊನೆ ದಿನಾಂಕ. ಯಾಕಂತಂದರೆ ಅವರು 24ನೇ ತಾರೀಕು ತನಕ ಆಪ್ಷನ್ಟ್ರಿಗೆ 11 ಗಂಟೆ ತನಕ ಕೊಟ್ಟಿರುವಂಥದ್ದು. ಮತ್ತು ನಾಳೆಗೆ ರಿಸಲ್ಟ್ ಕೂಡ ಬರುತ್ತೆ ನಿಮಗೆ. ನಾಳೆ ಈವ್ನಿಂಗದು ನಿಮಗೆ ರಿಸಲ್ಟನ್ನು ಕೂಡ ಕೊಡ್ಬೋದು, ಅಥವಾ ಅದನ್ನು ಏನೋ ಡಿಲೇ ಮಾಡ್ತಾರೋ ನೋಡಬೇಕೀಗ. ಬಟ್ ನೀವು ಪ್ರಶ್ನೆ ಕೇಳಲೇಬೇಕು.